ಈ ಇಸಿಯನ್ನ ಅತ್ತಿಗೆಗೆ ಮತ್ತೆ ಅವ್ನಿಗೆ ಇನ್ನೂ ಏಳೇ ಇಲ್ವಲ್ಲ. ಹೇಳುಮ್ಮ, ಮೊದಲನೇ ಹೆಜ್ಜೆ ನಮ್ಮ ಕಡೆಯಿಂದನೇ ಇಡ್ಬೇಕಲ್ವೇ, ಆಮೇಲೆ ಕೇಳಿದ್ರಾಯ್ತು. ಅಲ್ಲ, ಅತ್ತಿಗೆ ಒಪ್ಕೋತಾರ? ವಾದ ಕೇಳಿದ್ರೆ ಹೊಡೆದಾಡಕ್ಕೆ ಹೋಯ್ತವನೆ ಅಂತ ಮುನ್ಸ್ಕೋಬೋದು. ಲೇ, ನಾನು ಇಲ್ಲಿ ಗಂಟ ಕರ್ಕೊಂಬಂದ್ಬಿಟ್ಟು ಈಗ ದಿಗ್ಲು ಬೀಳಿಸ್ತಿದ್ದೀರಾ? ಸುಮ್ಕೆ ಮುನ್ನೆಚ್ಚರಿಕೆಗೆ ಹೇಳಿದೆ ಅಷ್ಟೇ ಕಣಣ್ಣ. ನಡಿಯಣ್ಣ, ಹೋಗುಮ್ಮ. ಕೊಯ್ಲ್ವಾನ್ರೆಲ್ಲ ಹೆಸರು ಕೊಡಕ್ಕೆ ಶುರು ಹಚ್ಕೊಂಡಾರ ಕಣಣ್ಣ. ಅಣ್ಣ ಒಂದು ನಿಮಿಷ, ಮರ್ತೇ ಬಿಟ್ಟಿದ್ದೆ. ಏನಿಲ್ಲ ಅದು? ದೇವರಿಗೆ ಅರ್ಚನೆ ಮಾಡಿ ತಂದಿದ್ದೆ ಕಣಣ್ಣ. ಎಲ್ಲದು ಒಳ್ಳೇದೇ ಆಯ್ತದೆ. ಅಯ್ಯೋ, ನಾನು ಕೂಡ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಅದು? ಒಂದು ನಿಮಿಷ ರೀ. ಲೇ, ಏನಿಲ್ಲ ಇದೆಲ್ಲ? ಇದು ಕೂಡ ದೇವಸ್ಥಾನದ್ದೇ. ನಿನ್ನೆ ಹೆಸರಲ್ಲಿ ಪೂಜೆ ಮಾಡಿ ತಂದದ್ದು. ಅಣ್ಣನಿಗೆ ಅಣ್ಣ ಈಗ ಹೆಸರು ಕೊಡುಮ್ಮ. ನಡಿಯಣ್ಣ. ನಮಸ್ಕಾರ. ಅಣ್ಣನ ಹೆಸರು ಬರ್ಕಳೆ. ನೀನು ಕುಸ್ತಿ ಆಡ್ತೀಯಾ? ಅಣ್ಣ ಅಂದಿದ್ದು ನಂಗಲ್ಲ ಗುರು, ನಮ್ಮ ಅಣ್ಣಂಗೆ. ನೀವೇನು ಹೆಸರು ಕೊಡಕ್ಕೆ ಬಂದಿರೋ ಇಲ್ಲ ಕುಸ್ತಿನ ಗೆದ್ಕೊಂಡ್ ಬಂದಿರೋ? ನಾವು ಹೆಸರು ಕೊಟ್ಟಾಗಿಂದ ಗೆದ್ದಿದ್ದ ಪೀರಲ್ಲೇ ಇರ್ತೀವಿ. ಅದೇ ನಮ್ಮ ಪಾಲಿಸಿ ಅಲ್ವಾ? ಸರಿ, ಹೆಸರು ಹೇಳಿ. ಓ ಶಿಷ್ಯ, ನೀವು ಹೊಸಬ ಅನ್ಸುತ್ತೆ. ಅಣ್ಣನ ಹೆಸರು ಗೊತ್ತಿಲ್ವೇನಿಲ್ಲ ನಿಂಗೆ? ಐ ಗಿಲ್ಲ, ಶ್ರೀಕಂಠೇಶ್ವರ, ಊರು ಮಾದಾಪುರ, ಗರಡಿ ಮನೆ, ಬಟ್ರ್ ಪಿಕ್ಚರ್. ಇನ್ನೇನು ರಿಲೀಸ್ ಆಗುತ್ತೆ. ರೀ ನಿಮ್ಮ ಗರಡಿ ಹೆಸರು ಹೇಳ್ರಿ. ಕಳ್ಳಿ ಹೆಸ್ರ? ನೋಡಿ, ನಿಮ್ಮ ಗರಡಿ ಹೆಸರು ಹೇಳಿ. ನಿಮ್ಗೆ ಕುಸ್ತಿ ಹೇಳ್ಕೊಡ್ತಾರೆ, ಉಸ್ತಾದ್ ಹೆಸರು ಹೇಳಿ. ಈ ಕುಸ್ತಿ ಇದ್ಯೇನ ಅಣ್ಣ ನೋಡಿನೇ ಕಲ್ತಿದ್ದು. ಅವ್ರ ಹೆಸರೇ ಬರ್ಕಳೆ. ರೀ ಇದೇನು ಅಡುಗೆ ಪ್ರೋಗ್ರಾಮ ನೋಡ್ಬಿಟ್ಟು ಮಾಡೋಕ್ಕೆ? ಕುಸ್ತಿ ಪಂದ್ಯಾವಳಿ ಕಣ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜೀವಕ್ಕೆ ಅಪಾಯ, ಗೊತ್ತಲ್ಲ? ಅದು ನಾನು ನೋಡ್ಕೋತೀನಿ, ನೀವು ಬರ್ಕೊಳ್ಳಿ. ಹಂಗೆಲ್ಲ ಹೆಸರು ತೊಗೊಳಕ್ಕಾಗಲ್ಲ ರೀ. ಅಲ್ಲ, ಮತ್ತೆ ಯಾಕೆ ನೀವು ಯಾರು ಬೇಕಾದ್ರೂ ನೋಂದಣಿ ಮಾಡ್ಬೋದು ಅಂತ ಅನೌನ್ಸ್ ಮಾಡಿದ್ದು? ಯಾರಾದರೂ ಅಂದರೆ ಗರಡಿಲಿ ಅಭ್ಯಾಸ ಮಾಡ್ತಿರೋರು ಯಾರಾದರೂ ಅಂದಿದ್ದು. 10 ಲಕ್ಷ ರೂಪಾಯಿ ಬಹುಮಾನನ ಯಾವುದೇ ರಿವಾಜ್ ಮಾಡ್ತಾರಾ? ಈಗ ನಾವೇನು ಮಾಡಬೇಕು? ನೀವಿಂಥ ಗರಡಿ ಮನೆಯಿಂದ ಇಂಥ ಉಸ್ತಾದ್ ಹತ್ರ ಪರಿಣಿತಿ ತೊಗೊಂಡು ಬಂದಿದ್ದೀವಿ ಅಂತ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ. ಇಲ್ಲ ಅಂದರೆ ಗರಡಿ ಮನೆ ಕಡೆಯಿಂದಲೇ ಹೆಸರು ಕೊಡಿಸಿ. ಈಗ ನೋಡು, ಇಷ್ಟು ತಿನ್ಸಿಗೆ ನೀನೇ 1.5 ಲಕ್ಷ ಕೊಟ್ಟಿದ್ಯಾ. ಏ ಸಹನಾ, ನೀನು ಆಗ್ಲೇ ಗಾಬ್ರಿನಲ್ಲಿ ಹೋದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಆದರೆ ನಿನಗಿಷ್ಟು ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ನಿನ್ನನ್ನ ನಮ್ಮ ಮನೆಗೆ ಬಂದಿರೋ ಸೌಭಾಗ್ಯ ಲಕ್ಷ್ಮಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನೀನು ನಮ್ಮನೆ ಸೌಭಾಗ್ಯನ ಊರಿಗೆಲ್ಲ ಹಂಚಕ್ ಹೋಗಿದ್ಯಾ. ಎಲ್ಲೇ ದುಡ್ಡು, ಎಲ್ಲೇ ಇಟ್ಟಿದ್ಯಾ? ಕೊಡೆ ಇಲ್ಲಿ. ಇದ್ರಾಗೆ ಅಳಲೆಕಾಯಿ, ಮಾರ್ಗದರ್ಶನ,
ಆಮೇಲೆ ಈ ನೆಲ್ಲಿಕಾಯಿ ಇಷ್ಟು ಹಾಕಿ ಮಾಡ್ರಲ್ಲಿ ಆಯಿತು ಗೊತ್ತಾಯ್ತಾ. ಒತ್ತರನೆ ಆಳೊಟ್ಟಿಗೆ ತಗೋಬೇಕು. ಸಾಯಂಕಾಲಕ್ಕೆ ಗೋಧುಳಿ ಕಾಲದಾಗೂ ತಗೋಬೇಕು. ಎಳ್ನೀರು ಜೊತೆ ತಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡ್ತದೆ. ಸರಿ ಕಣಕ್ಕ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬರ್ತೀನಕ್ಕ. ಸ್ನೇಹ ಎಲ್ಲವ ಅಳಿಯಂದ್ರು ಒಬ್ಳೆ ಬಂದ್ಯಾ? ಅವ್ರು ಬರಲಿಲ್ಲ. ಯಾಕವ? ಅವ್ವ, ನೀನು ಬಡ್ಡಿ ಕಟ್ಟಕ್ಕೆ ಗೌಡ್ರ ಹತ್ರ ದುಡ್ಡು ತಗೊಂಡ್ಯಾ? ಯಾಕವ? ಮನೆಯಾಗ ಏನಾರ ಸಮಸ್ಯೆ ಆಯ್ತೆ? ಅದಕ್ಕೆ ಒಬ್ಬಳೆ ಬಂದಿದೀಯಾ? ಇಲ್ಲವ, ಮನೇಲಿ ಏನೂ ಸಮಸ್ಯೆ ಆಗಿಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಸರಿ, ನೀನು ಹೇಳು, ನೀನು ಗೌಡ್ರ ಹತ್ರ ದುಡ್ಡು ತಗೊಂಡ್ಯಾ? ಕಣ್ಸ್ನೇಹ, ವ್ಯಾಪಾರ ಮಾಡಿದ್ದು ಹೊಸಿ ದುಡ್ಡಿತ್ತು. ಅದ್ರಾಗೆ ದವಸ ಧಾನ್ಯ ತರಕ್ಕೆ ಹೊಸಿ ದುಡ್ಡು ಎತ್ತಿಕೊಂಡು ಇನ್ನು ಮಿಕ್ಕಿದ ದುಡ್ಡಿಗೆ ಗೌಡ್ರ ತಾವು ಸಾಲ ತಗೊಂಡೆ. ಯಾಕೆ ಸಾಲ ತಗೋಬಾರ್ದೇನವ? ಹಾಗಲ್ಲವ, ನೀನು ಗೌಡ್ರ ಹತ್ರ ದುಡ್ಡು ತೊಗೊಂಡಿರೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಆದರೆ ಅದನ್ನ ನೀನು ನನಗೆ ಕೊಡ್ಬೋದಿತ್ತಲ್ವಾ? ನಾನೇ ಬಂಗಾರಮ್ಮ ಅವ್ರಿಗೆ ತಲುಪಿಸ್ತಿದ್ದೆ. ಅದನ್ನ ಶ್ರೀ ಅವ್ರ ಕೈಲಿ ಯಾಕೆ ಕೊಟ್ಟು ಕಳಿಸ್ದೆ? ನೋಡ್ ಸ್ನೇಹ, ಇದ್ರಾಗೆ ಬ್ಯಾರೆ ಅರ್ಥ ಏನೂ ಇಲ್ಲ. ನಿನ್ನ ಕೈಯಾಗೆ ಬಂಗಾರಮ್ಮ ಅವ್ರಿಗೇನಾರ ದುಡ್ಡು ಕಳಿಸಿದಿದ್ರೆ ಅವ್ರಿಗೆ ನಾವು ಮರು ಉತ್ತರ ಕೊಟ್ಟಂಗೆ ಆಯ್ತಿತ್ತು. ಅವ್ರು ಹುಡುಗರು ತಾವು ಕೊಟ್ಟಿದ್ದಿದ್ರೆ ವ್ಯವಹಾರ ಆಯ್ತಿತ್ತು. ಸಿರಿ ಕೈಯಾಗ ಕೊಟ್ಟು ಕಳಿಸಿರೆ ಇವ್ಯಾವೂ ಆಗಕ್ಕಿಲ್ಲ. ಅದಕ್ಕೆ ಕೊಟ್ಟು ಕಳಿಸ್ದೆ. ನಾನು ಸಿರಿ ಕೈಲಿ ದುಡ್ಡು ಕೊಟ್ಟಾಗ ಆ ಹುಡುಗ ನಾ ಯಾಕೆ ತಗೊಂಡೋಗಿ ಕೊಡ್ಬೇಕು ಅನ್ನೋ ದರ್ಪ ಆಗಲಿ, ನೀವೇ ತಗೊಂಡೋಗಿ ಕೊಟ್ಬಿಡಿ ಅನ್ನೋ ಸಣ್ಣತನ ಆಗಲಿ ಆ ಹುಡುಗ ತೋರ್ನಿಲ್ಲ. ಇರ್ಬೋದವ, ಆದರೂ ಶ್ರೀ ಹೇಳಿದ್ ಕೇಳಿ ನಂಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಮುಜುಗರ್ವೇ? ಯಾಕೆ? ನೋಡವಿ, ನೀನು ಇದನ್ನೆಲ್ಲ ಮುರ್ಕೊಂಡು ಮುಂದಕ್ಕೆ ಹೋದ್ರೇ ಸಂಬಂಧಗಳು ಗಟ್ಟಿಯಾಗೋದು. ನಾನು ಅದನ್ನೇ ಮಾಡ್ತಿದ್ದೀನವ. ನಂಗೇನು ಹಂಗೆ ಅನ್ನಿಸ್ತಾ ಇಲ್ಲ ಕಣವ. ನಿಂಗಿಂತಲೂ ಈ ಇಸಿದಾಗೆ ಸಿರಿನೇ ಮೇಲು. ನೀನು ಆ ಮನೆನ ನಿನ್ನ ಮನೆ ಅನ್ಕೊಂಡಿದ್ಯೋ ಇಲ್ಲೋ, ಆದರೆ ನಿನ್ನ ಗಂಡ ಈ ಮನೆನೇ ತನ್ನ ಮನೆ ಅಂತ ಅನ್ಕೊಂಬಿಟ್ಟವನಿ. ಅದು ಅಲ್ಲದೆ ಅವನು ನನ್ನ ಅವ್ವ ಅಂತ ಬಾಯಿ ತುಂಬ ಕರೆದಾಗೆಲ್ಲ ಇವು ನನ್ನ ಮಗನೇನೋ ಅಂತ ಅನಿಸ್ಬಿಡ್ತೈತಿ. ಅವ್ರ ಬಳಗಕ್ಕೂ ನೀನು ಇಂಥದ್ದೇ ಪಿರುತಿ ಕೊಡ್ಬೇಕಲ್ವೇ? ಒಂದೊಂದ್ಸಲ ನನಗೂ ಹಾಗೆ ಅನಿಸುತ್ತೆ. ಆದರೆ ಕೆಲವ್ರನ್ನ ನೋಡಿದಾಗ ಕ್ಷಣಕ್ಕೆ ಬದಲಾಗ್ಬಿಡತ್ತೆ. ಒಳ್ಳೇದು ಕೆಟ್ಟದ್ದು ಇಲ್ಲದೆ ಇರೋ ಮನ್ಸ ಯಾರವನೇ ಹೇಳು? ನಾವು ನೋಡೋ ದೃಷ್ಟಿ ಹಂಗೇನೆ ಸೃಷ್ಟಿ ಅಂತಾರಲ್ಲ, ಇದು ಹಂಗೆಯ. ನಾನು ಒಂದು ಹೇಳ್ತೀನಿ ಸ್ನೇಹ, ನೀನು ಬಂಗಾರಮ್ಮ ಅವ್ರ ಮಗನ್ನ ಪಿರುತಿ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ನನಗೆ ಕೋಪ ಬಂದಿದ್ದೇನೋ ದಿಟ್ವೆ. ನಾನು ಎಂಥ ಹುಡುಗನ್ನೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಕ್ಕಾಯ್ತಿರ್ಲಿಲ್ಲ. ಲಗ್ನ ಸ್ವರ್ಗದಾಗೆ ನಿಶ್ಚಯ ಆಗಿದ್ರೂ ಕೂಡ ಸಂಸಾರ ಮಾಡೋದು ಭೂಮಿ ಮೇಲಲ್ವೇ? ಹೊಂದಾಣಿಕೆ ಮಾಡ್ಕೊಂಡು ಬಾಳ್ವೆ ನಡೆಸಿದ್ರೆ ಬದುಕು ಸ್ವರ್ಗ ಆಯ್ತದೆ. ಇಲ್ಲ ಅಂದರೆ ಭೂಮಿ ಮೇಲೆ ನರಕ ಆಗೋಯ್ತದೆ. ನಿನಗೆ ಸಿಕ್ಕಿರೋನು ಶಾನ ಒಳ್ಳೆ ಹುಡುಗ ಕಣವ್ವ. ನಿಂಗೋಸ್ಕರ ಅವನು ಅವ್ರವನ್ನೇ ಎದುರಾಕ್ಳಕ್ಕೂ ಸಿದ್ಧವಾಗವನೆ. ಆದರೆ ಅವರಿಬ್ಬರನ್ನೂ ನೀನು ಒಂದು ಮಾಡಬೇಕೇ ಹೊರ್ತು ಬ್ಯಾರೆ ಮಾಡೋದಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಬೆಳಗ್ಗೆನೇ ಫೋನ್ ಆಫ್ ಮಾಡ್ಕೊಂಡಿದ್ದಾರಲ್ಲ, ಯಾಕೆ? ಸುಮನ್ ಕಾಲೇಜ್ ಫೀಸ್ ಕಟ್ತೀನಿ ಅಂತ ಹೇಳಿ
ಚಂದ್ರು ಕಟ್ಟಿಲ್ವಾ? ಏನಾಗಿರ್ಬೋದು? ಮಾವಯ್ಯ, ಬರೀ ಹೀಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ನಿಮ್ಮ ನೋವು ಹೋಗುತ್ತೆ ಅಥವಾ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಿಲ್ಲ. ನಾವು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋದು ವಾಸಿ. ಆಸ್ಪತ್ರೆ, ಡಾಕ್ಟ್ರು ಎಲ್ಲ ಹೋಗಾಯ್ತು. ದ್ಯಾವ್ರು ದಿಂಡ್ರಿಗೆ ಬಿಟ್ಟು ಬಿಡ್ದಂಗೆ ಸುತ್ತಾಡ್ದಾಯ್ತು. ಆದ್ರೂ ಹಾಗಂತ ಬಿಟ್ಬಿಡ್ಬೇಕಾ? ನಾನೇ ಒಂದು ಸ್ವಲ್ಪ ವಿಚಾರಿಸಿ ಒಂದು ಒಳ್ಳೆ ಡಾಕ್ಟರ್ನ ಹುಡುಕ್ತೀನಿ. ಸರಿ ಮಗಳೇ, ನೀನು ತೋಚ್ದಂಗೆ ಮಾಡು. ಹೀಗೆ ಕಾಲು ಚಾಚ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹೂನಮ್ಮ. ಹುಷಾರು. ಸರಿ ಮಾವಯ್ಯ, ನಾನು ಬರ್ತೀನಿ. ಏನಾದರೂ ಬೇಕಂದ್ರೆ ಹೇಳಿ. ಹೂನಮ್ಮ. ಅಕ್ಕ ಅಕ್ಕ ಅಕ್ಕ, ಎಲ್ಲಿದ್ಯಾ? ಏನಮ್ಮ ಸುಮಾ, ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಏನು ಹಾಸ್ಟೆಲಲ್ಲಿ ಸೀಟ್ ಸಿಕ್ತಾ? ಈಗಲೇ ಹೊರಡ್ಬೇಕಾ? ಅಯ್ಯೋ ಇಲ್ಲ ಅತ್ತೆ, ಹಾಸ್ಟೆಲ್ ರೂಮ್ ಸಿಕ್ಕಿದ್ರೆ ಇಷ್ಟೊಂದು ಖುಷಿಯಾಗಿರುತ್ತಾ? ಇದು ಬೇರೆನೇ ವಿಷಯ. ನಾನು ಮೊದಲು ಅಕ್ಕಂಗೆ ಹೇಳಬೇಕು. ಅಕ್ಕ ಎಲ್ಲಿ? ಅಲ್ಲೇ ಒಳಗಡೆ ಕೆಲಸ ಮಾಡ್ತಿರ್ಬೇಕು. ಅಲ್ಲಮ್ಮ ಸುಮಾ, ನಾವು ನಿಮ್ಮವರೇ. ಅದೇನು ವಿಷಯ ಅಂತ ನಮ್ಮ ಹತ್ರ ಹೇಳು, ನಾವು ಕೇಳಿ ಖುಷಿ ಪಡ್ತೀವಿ. ಅಲ್ಲ ಕೌಸಲ್ಯ? ಹಾಂ, ಮೊದಲನೇದು ಫೀಸ್ ಕಟ್ಟಿದ್ದಾಯ್ತು. ಇವಳು ಮಾಡ್ತಾ ಇರೋದು ಇಂಜಿನಿಯರಿಂಗ್ ಕೋರ್ಸು. ಫೀಸ್ ಏನು ಕಮ್ಮಿ ಇರಲ್ಲ, ಲಕ್ಷಾಂತರ ರೂಪಾಯಿ ಇರುತ್ತೆ. ಅಷ್ಟು ದುಡ್ಡನ್ನ ಪುಟ್ಟಕ್ಕ ಹೇಗೆ ಕಟ್ಟಿದ್ಲು? ಮೊದಲನೇದು ಅಂದರೆ ಎರಡನೇದು ಇರಲೇಬೇಕು. ಅದೇನು ಹೇಳಿ ಕೇಳೋಣ. ಈ ವಿಷಯ ನಿಮಗೆ ಜಾಸ್ತಿ ಖುಷಿ ಕೊಡುತ್ತೆ. ಆಹಾ ಸುಕುಮಾರ, ಒಡೆದಲ್ಲ ಜಾಕ್ ಪಾಟು. ಇನ್ಮೇಲೆ ದಿನ ಡ್ರಾಪ್ ಕೇಳ್ತಾಳೆ ಅನ್ಸುತ್ತೆ. ಇಲ್ಲಿಂದ ನಮ್ಮ ಕಾಲೇಜ್ಗೆ ಡೈರೆಕ್ಟ್ ಬಸ್ ಇದೆ. ಸೊ ಇನ್ಮೇಲಿಂದ ನೀವು ತೋರಿಸಿದ ರೂಟಲ್ಲೇ ನಾನು ದಿನ ಕಾಲೇಜ್ಗೆ ಹೋಗ್ತೀನಿ. ತರೀಕೆ, ಈ ಚಾನ್ಸು ಮಿಸ್ ಆಯ್ತಲ್ಲ. ಅಕ್ಕ ನನ್ನ ವಾಯ್ಸ್ ಕೇಳಿಸ್ಕೊಂಡು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನು ಮಾಡ್ತಿದ್ದಾಳೆ? ಅಕ್ಕ, ಏನಾಯ್ತಕ್ಕ? ಏನಾಯ್ತಕ್ಕ? ಏನ್ ಮಾಡ್ಕೊಂಡೆ? ರಕ್ತ ಹೆಪ್ಪಕಟ್ಟಿ ನೀಲಿ ಆಗೋಗಿದೆ. ಎಲ್ಲಿ ಪೆಟ್ ಮಾಡ್ಕೊಂಡೆ? ಏನಿಲ್ಲ ವಿ, ಬಸ್ಲು ಮನೇಲಿ ಕಾಲು ಜಾರು ಬಿದ್ದು ಮುಖ ನಂಗೆ ಗೋಡೆಗೆ ಹೊಡ್ಕೊಂಡೆ. ಇಲ್ಲ, ಇದು ಬಿದ್ದಿರೋ ಗಾಯ ಥರ ಇಲ್ವಲ್ಲ. ತುಂಬ ನೋವಾಗ್ತಿದ್ಯಾ? ಇಲ್ಲ ಕಣವಿ, ನೋವು ಏನೂ ಇಲ್ಲ. ಒಂದು ಸ್ವಲ್ಪ ಮೇಲ್ ಬಿದ್ದಿದ್ರೆ ಕಣ್ಣಿಗೆ ಪೆಟ್ಟಾಗಿರೋದು. ಬಾ ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಆಸ್ಪತ್ರೆಗೆ ಹೋಗೋ ಅಂಥದ್ದು ಏನೂ ಆಗಿಲ್ಲ ಕಣವಿ. ಅದೆಲ್ಲ ಬಿಡು, ಕಾಲೇಜ್ ಹೇಗಿತ್ತು? ನಿನಗೆ ನೋವು ಆಗ್ತಿಲ್ವಾ? ಹೇಳಿದ್ನಲ್ಲವಿ ಏನೂ ಆಗಿಲ್ಲ ಅಂತ. ಅದು ಬಿಡು, ಮನೆಗೆ ಈಗ ಬಂದೆ. ಡೈರೆಕ್ಟ್ ಬಸ್ ಸಿಕ್ತಕ್ಕ, ಆರಾಮಾಗಿ ಬಂದೆ. ಇನ್ಮೇಲಿಂದ ನಾನು ಒಬ್ಬಳೇ ಕಾಲೇಜಿಗೆ ಹೋಗಿ ಬರ್ತೀನಿ. ಒಳ್ಳೇದಾಯ್ತು ಕಣವಿ. ಯಾವ ಹಿಂಸೆನೂ ಇಲ್ಲದೆ ಇಲ್ಲಿ ಕುಂತ್ಕೊಂಡು ಕಾಲೇಜ್ ತಾವು ಇಳಿಬೋದು. ಈಗ ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ಅಷ್ಟೇ ಕಾಪಿ ಮಾಡ್ಕೊಂಬತ್ತೀನಿ. ನಂದು ಬಿಡಕ್ಕ, ನೀನು ನೋಡಿ ಹೆಂಗೆ ಏಟ್ ಮಾಡ್ಕೊಂಡಿದ್ಯಾ. ಹುಷಾರಾಗಿರ್ಬೇಕಲ್ವಾ? ಅಯ್ಯೋ ಸುಮಾ, ಎಷ್ಟು ಸಲ ಹೇಳ್ತೀನಿ, ಮಾಡೋ ಕೆಲಸದ ಮೇಲೆ ಗಮನ ಇಟ್ಟು ಮಾಡು ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಗಮನ ಎಲ್ಲೋ ಇರತ್ತೆ. ಹೀಗೆ ಜಾರು ಬಿದ್ದು ಏಟ್ ಮಾಡ್ಕೋತಾಳೆ.
ಅಲ್ವಾ ಸಹನಾ? ಹ್ಞೂ ಅತ್ತೆಮ್ಮ. ಯಾರಿಗೆ ಗೊತ್ತಿರ್ತೈತೆ ಫಸ್ಟು ಮನೆನ ಏಟೆ ಉಜ್ಜಿದ್ರು ಮತ್ತೆ ಮತ್ತೆ ಪಾಚಿ ಜಿಟ್ಟು ಕಟ್ಕೋತೈತೆ ಅಂತ. ಅದ್ರ ಗುಣನೇ ಹಂಗಲ್ವೇ, ಉಟ್ಟು ಗುಣ ಬಿಡ್ತೈತಾ? ಅದಕ್ಕೆ ನೀವು ಉಜ್ಬಾರ್ದು ಸಹನವ್ರೆ, ಆಸಿಡ್ ಹಾಕ್ಬಿಡಿ, ಕ್ಲೀನ್ ವಾಶ್ ಆಗ್ಬಿಡುತ್ತೆ. ರೀ, ಬಿಸಿ ಬಿಸಿಯಾಗಿ ಕೊಡ್ತೀನಿ ಬನ್ನಿ. ಏನು? ಕಾಫಿ. ಬನ್ನಿ. ಸುಮಾ, ನನ್ಗೇನೂ ಆಗಿಲ್ಲ ಕಣವಿ. ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ನಾನು ಕಾಫಿ ಕೊಡ್ತೀನಿ. ವಾಗವಿ, ವಾಗ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಸ್ನೇಹ, ಚಂದ್ರು ಫೋನ್ ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಬರ್ತಿದೆ. ಸುಮನ್ ಫೀಸ್ ಕಟ್ಟೋದ್ರ ಬಗ್ಗೆ ನಿನ್ನ ಹತ್ರ ಏನಾದರೂ ಹೇಳಿದ್ರಾ? ಹ್ಞೂ, ಅದಕ್ಕೆ ನಾನೇ ನಿಮ್ಗೆ ಹೇಳೋದು ಮರ್ತೋದೆ. ಅವರು ಫೀಸ್ ಕಟ್ಟಕ್ಕೆ ಸುಮನ್ ಕಾಲೇಜಿಗೆ ಹೋಗಿ ಬಂದಿದ್ದಾರೆ. ಅವ್ರ ಫೋನ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ನನಗೆ ಬೇರೆ ನಂಬರಿಂದ ಕಾಲ್ ಮಾಡಿದ್ರು. ಓಹ್, ಹೌದಾ? ಸರಿ. ಏನಾದರೂ ಇಂಪಾರ್ಟೆಂಟ್ ಮಾತಾಡೋದಿತ್ತಾ? ಒಂದು ಕೆಲಸ ಮಾಡಲಾ, ಅವ್ರು ಬೇರೆ ನಂಬರಿಂದ ಕಾಲ್ ಮಾಡಿದ್ರಲ್ಲ, ಆ ನಂಬರ್ ಕಾಲ್ ಮಾಡಿಕೊಡ್ಲಾ? ಅಯ್ಯೋ ಬೇಡ ಸ್ನೇಹ, ಸುಮ್ಮನೆ ಹೀಗೆ ಮಾತಾಡೋಕ್ಕೆ ಫೋನ್ ಮಾಡಿದ್ದೆ. ಸರಿ, ಚಂದ್ರಣ್ಣ ಏನಾದರೂ ನನಗೆ ಕಾಲ್ ಮಾಡಿದ್ರೆ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಸರಿ. ಸ್ನೇಹ ನೋಡಿದ್ರೆ ಚಂದ್ರು ಫೀಸ್ ಕಟ್ಟಿದ್ದಾರೆ ಅಂತಿದ್ದಾಳೆ, ಅವ್ವ ನೋಡಿದ್ರೆ ಕೋಪದಲ್ಲಿದ್ದಾಳೆ. ಏನು ನಡೀತಿದೆ? ಅಂತೂ ಆ ಮೂರನೇಳು ಫೀಸ್ ಕಟ್ಟೋದನ್ನ ತಪ್ಪಿಸ್ದೆಯಲ್ಲ, ನನಗೆ ಹಾಲು ಕುಡ್ದೆ ಸಂತೋಷ ಆಯ್ತಾ ಇದೆ. ನನ್ನ ಸೌತಿ ಏನೋ ಅವಳ ಮಗಳೊಬ್ಳೆ ಪ್ರಪಂಚದಾಗ ಇಂಜಿನಿಯರ್ ಮಾಡ್ತಾ ಇರೋದು ಅಂತ ತಲೆ ಮೇಕೆ ಪ್ಯಾಟ ಇಟ್ಕೊಳ್ಳೋದೊಂದು ಬಾಕಿ. ಗೊತ್ತು, ಈಸೆ ಕೇಳಿದ್ರೆ ನೀನು ಖುಷಿ ಆಯ್ತದೆ ಅಂತ. ಆದರೆ ನಾನು ಮಾಡಿದ್ದೆ ಬೇರೆ ಕಾರಣ. ಏನಾರ ಇರಲಿ, ನನ್ನ ಮಗ ಮೆಸ್ನಾಗೆ ಎಂಜಿಲ್ ಎತ್ಬೇಕು, ಅವಳ ಮಗಳು ಓದಕ್ಕೆ ಹೋಗ್ಬೇಕು. ಬಿಟ್ಬಿಡಕ್ಕಾಯ್ತದ? ಆ ಮೂರನವಳು ನಂತವನೇ ಇಂಜಿನಿಯರ್ ಮಾಡಿ ನಾನು ದೊಡ್ಡ ಮನೆ ಕಟ್ಟಿಸ್ತೀನಿ, ದೊಡ್ಡ ಮೆಸ್ ಕಟ್ಟಿಸ್ತೀನಿ ಅಂತ ಸವಾಲಾಗಿ ಹೋಗಿದ್ಲು. ಈಗ ಅದೇನು ಕಿಸಿತಾಳೋ ನಾನು ನೋಡ್ತೀನಿ. ನಂಜವ್ವ, ನಿನ್ನ ನಾನು ಜೈಲಿಂದ ಬಿಡ್ಸ್ಕೊಂಡ್ ಬಂದಿದ್ದು ಒಳ್ಳೇದೇ ಆಯ್ತು. ಈಗ ನಾನು ಪುಟ್ಟಕ್ಕನ ಮಕ ನೋಡ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ ನಂಜವ್ವ? ದಿಟ ಹೇಳ ರಾಜಿ, ನನಗೆ ಪುಟ್ಟಕ್ಕನ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಈಗಾಗಲೇ ನಾನು ಮಾಡಿದ ಮಾಸಕ್ಕೆ ನೊಂದು ಹಾಸಿಗೆ ಹಿಡ್ಕೊಂಡವಳೆ. ಹಾಸಿಗೆ ಹಿಡ್ದು ಹಂಗೆ ಹೋಗ್ಲಿ ಬಿಡು. ಬಿಡ್ತಾನ ನಂಜವ್ವ, ನಾನು ಹೇಳಿದ್ದು ಯುದ್ಧದಾಗೆ ಮೋಸ ಮಾಡೋದು ತೆಪ್ಪಿಲ್ಲ ಅಂತ ಆ ಶ್ರೀಕೃಷ್ಣನ ಹೇಳಿಲ್ವಾ? ನಂಜವ್ವ, ನಾನು ನಿನಗೆ ಮೊದಲೇ ಹೇಳಿವ್ನಿ, ಆ ಪುಟ್ಟಕ್ಕನ ತೊಂದರೆ ಕೊಟ್ರೆನೆಯ ಬಂಗಾರಮ್ಮ ನಮ್ಮ ದಾರಿಗೆ ಬರೋದು ಅಂತ. ನೀನೇ ತಲೆ ಓಡಿಸಿ ಮೆಸ್ಸಿಗೆ ಬೆಂಕಿ ಹಾಕ್ಸಿ ಅವರಿಬ್ಬರನ್ನು ದೂರ ಮಾಡಕ್ ನೋಡ್ದೆ. ಆದ್ರೆ ಆಗಿದ್ದೇನು? ಇದ್ರ ಬಗ್ಗೆನೂ ನೀನು ಹೊಸ ಯೋಚನೆ ಮಾಡ್ಬೇಕು ಅಲ್ವೇ? ಇನ್ಮ್ಯಾಕೆ ನಾನು ದಾಳನ್ನ ಉರುಳಿಸ್ತೀನಿ, ನೀನು ಕಾಯಿ ನೆಡ್ಸು. ಈ ಆಟದಾಗೆ ನಿನಗಿಂತ ನಾ ಆಳಬ್ಳೆಯ. ಈ ಸಕುನಿ ಆಟ ಆಡೋಕ್ಕೆ ನಿನಗಿಂತ ಚಂದಕ್ಕೆ ನನಗೂ ಬರ್ತದೆ. ಆದರೆ ಈ ಬಂಗಾರಮ್ಮನ ಮಗಳನ್ನ ನನ್ನ ಮಗ ಏನು ನನ್ನ ಮನೆ ಕರ್ಕೊಂಬಂದ್ಬಿಡ್ತಾನೆ ಅನ್ನೋ ಟೆನ್ಷನ್ ಅಟ್ಟೆಯ. ಇದಕ್ಕೆ ನಂತವ ಒಂದು ಮದ್ದೈತೆ. ಏನದು?
ಆ ಪುಟ್ಟಕ್ಕನ 2ನೇ ಮಗಳಿಂದನೇ ನಿನ್ನ ಮಗ ಸೊಸೆ ದೂರ ಆಗೋಂಗ್ ಮಾಡ್ತೀನಿ.